ಹಾಯ್ ಗೈಸ್, ವೆಲ್ಕಮ್ ಟು ಎ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋ ಏನಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಹೌದು, ಡಿವಾರ್ಮಿಂಗ್ ಬಗ್ಗೆ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಮೋಸ್ಟ್ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಕ್ಕಿಗಳಿಗೆ ಮೇಯ್ನಾಗಿ ನೀವು ಕೊಡೋ ಫುಡ್ಡು ನ್ಯೂಟ್ರಿಷನ್ ತಲುಪಬೇಕು ಅಂದರೆ ನೀವು ಡಿವಾರ್ಮಿಂಗ್ ಮಾಡಲೇಬೇಕು. ಓಕೆ ಗೈಸ್, ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಹೆಂಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆ ಗೈಸ್, ವಿಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದ ಕಾಣುತ್ತೆ ಎಲ್ಲಕ್ಕೂ ಕೂಡ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಗೈಸ್, ಒಂದು ಕ್ಲಾರಿಟಿ ಕೊಡಬೇಕಿತ್ತು. ವಿಡಿಯೋ ಬೋರಿಂಗ್ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಬ್ರೋ, ಹೌದು, ಏನೂ ಮಾಡೋಕ್ಕಾಗಲ್ಲ. ಇದು ಏನಂದರೆ ಅವರಿಗೆ ಫ್ರೀ ಫ್ಲೈ ವಿಡಿಯೋ ಬೇಕು. ಬ್ರೋ, ಫ್ರೀ ಫ್ಲೈ ಯಾಕೆ ಕೊಡ್ತಿಲ್ಲ ಅಂದರೆ, ಈಗ ಸದ್ಯಕ್ಕೆ ನಾನು ಅಕ್ಕಿಗಳನ್ನ ಟ್ರೈನ್ ಮಾಡ್ತಾಯಿದ್ದೀನಿ. ಫ್ರೀ ಫ್ಲೈನ ನಾನು ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ನಾನೀಗ 14th ಎಕ್ಸಾಮ್ ಮುಗಿಯುತ್ತೆ ನಮ್ಮದು. 15th ಇಲ್ಲ 16th ಬಂದು ಫ್ರೀ ಫ್ಲೈ ವೀಡಿಯೋ ಮಾಡಿ ನಿಮಗೆ ಅಂತ ಕೊಡ್ತೀನಿ ಬ್ರೋ. ನಾನು ಫ್ರೀ ಫ್ಲೈ ವೀಡಿಯೋ ಕೊಡ್ತೀನಿ. ಬಟ್ ಏನಪ್ಪ ಅಂದರೆ ನೋಡಿ, ಆ ಅಕ್ಕಿ ಫ್ರೀ ಫ್ಲೈ ಮಾಡ್ತಾಯಿದ್ದೆ, ಅದು ಬಟ್ಟೆ ಹಾಕ್ಕೊಳ್ತಾ ಇದೆ, ಅದಕ್ಕೋಸ್ಕರ ಫ್ರೀ ಫ್ಲೈ ಮಾಡೋಕ್ಕಾಗಿಲ್ಲ. ನೋಡಿ, ಈ ಪಟ್ಟ ಇದಲ್ಲ ಈ ಕಡೆ ಧೂಮ ಪಟ್ಟ, ಈ ಪಟ್ಟಕ್ಕೆ ಫ್ರೀ ಫ್ಲೈ ಮಾಡ್ತೀನಿ. ಮತ್ತೆ ಒಂದು 15ನೇ ತಾರೀಕು ಬಂದು ನೆಕ್ಸ್ಟ್ ಮಂತಲ್ಲಿ ಪಕ್ಕ ಮಾಡ್ತೀನಿ. ಯಾರೋ ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಮತ್ತು ಡಿವಾರ್ಮಿಂಗು. ಡಿವಾರ್ಮಿಂಗ್ ಯಾಕೆ ಮಾಡಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಡಿವಾರ್ಮಿಂಗ್ ಏನಪ್ಪ ಅಂದರೆ, ಜಂತುಳ ಇರ್ತಾವೆ ಗೊತ್ತಾ, ನಾವು 6 ತಿಂಗಳಿಗೆ ಸ್ಕೂಲ್ಗೆಲ್ಲ ಹೋದಾಗ ಒಂದು ಮಾತ್ರೆ ಕೊಡೋರು, ಚೀಪ ಅಂತ ಮಾತ್ರೆಗಳು. ಏನಕ್ಕೆ ಅಂದರೆ ನಾವು ತಿನ್ನೋ ಫುಡ್ಡು ನಮಗೆ ಅದ್ರ ನ್ಯೂಟ್ರಿಷನ್ ಎಲ್ಲ ಸಿಗಬೇಕು ಅಂದರೆ ಜಂತುಳ 6 ತಿಂಗಳಿಗೆ ಒಂದು ಸತಿನಾದರೂ ನೀವು ಡಿವಾರ್ಮಿಂಗ್ ಮಾಡಲೇಬೇಕು. ಓಕೆ ಗೈಸ್, ಅದ್ರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಡಿವಾರ್ಮಿಂಗು. ನಾನು ಮಾಡೋ ಯಾವುದ್ರಲ್ಲಿ ಡಿವಾರ್ಮಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಗೈಸ್. ನಾನು ಮುಖ್ಯವಾಗಿ 2 ಥರ ಇದರಲ್ಲಿ ಡಿವಾರ್ಮಿಂಗ್ ಮಾಡ್ತೀನಿ. ಅಂದರೆ 2 ಸಿರಪ್ ಬರುತ್ತೆ, ಈ ಥರ 2 ಥರದಲ್ಲಿ ಮಾಡ್ತೀನಿ. ನೋಡ್ತಾ ಇರ್ಬೋದು, ನೆಮೋಸಿಡ್ ಅಂತ. ನೆಮೋಸಿಡ್ಡು ಒಂದು ಸ್ವಲ್ಪ ಈಗ 6 ಅಕ್ಕಿಗಳಿಗೆ ಒಳ್ಳೆ ತುಂಬ ಇದಾಗುತ್ತೆ. ನೆಮೋಸಿಡ್ಡು ಮತ್ತು ನೋವಾರ್ಮ್ಸ್ ಅಂತ ಬರುತ್ತೆ. ಅವೆರಡರಲ್ಲೇ ನಾನು ಮಾಡೋದು. ನಾನು ಇವನ್ನೇ ರೆಕಮೆಂಡ್ ಮಾಡ್ತೀನಿ, ಯಾಕೆಂದರೆ ನನಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾಯಿದೆ ಗೈಸ್ ಇದರಲ್ಲಿ. ಹಂಗಾಗಿ ಇಷ್ಟು ನೋಡ್ಬೋದು. ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಸಿಟ್ಟು ಜಾಸ್ತಿ ಇರಲ್ಲ ಗೈಸ್, ಇದು 30 ರೂಪಾಯಿ ಎಷ್ಟು ಇರುತ್ತೆ ಅನ್ಸುತ್ತೆ. ಐ ಥಿಂಕ್ ನೋಡ್ತೀನಿ ಒಂದು ನಿಮಿಷ. ನೋಡಿ, 30 ರೂಪಾಯಿ ಇದೆ ಅಷ್ಟೇ. ಆರಾಮಾಗಿ ಇದು ಮಾಡಬೇಕು ಗೈಸ್. ಇದು ಹೆಂಗೆ ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಮೆಜರ್ಮೆಂಟು ಗೈಸ್, ಒಂದು ಅಕ್ಕಿಗೆ ಒಂದು 2 ml ಕೊಡಿ. ಅಂದರೆ ಇದನ್ನೇ ಕೊಟ್ಬಿಡ್ಬೇಡಿ, ಆಮೇಲೆ ಇದನ್ನೇ 2 ml ಕೊಡೋದಲ್ಲ. ನೀವು ಹೆಂಗೆ ಕೊಡ್ಬೋದು ಅಂದರೆ, ಒಂದು ಅಕ್ಕಿಗೆ ಡ್ರಾಪ್ಸ್ ಬರುತ್ತಲ್ಲ, ಮಕ್ಕಳಿಗೆ ಹಾಕೋಂಥ ಒಂದು ಡ್ರಾಪ್ಸಿಂದ ಒಂದು ಇದು ಬರುತ್ತೆ. ಅದು ನನ್ನ ಹತ್ರ ಇಲ್ಲ, ತೋರಿಸೋದು ಇದ್ದಿದ್ರೆ ಅದರಲ್ಲಿ ಒಂದು 6ರಿಂದ 7 ಡ್ರಾಪ್ಸ್ ಕೊಡಿ ಒಂದು ಅಕ್ಕಿಗೆ. ಹಂಗಾಗಿಲ್ಲ ಅಂದರೆ ಒಂದು 2 ml ನೀರಿಗೆ ಒಂದು 8ರಿಂದ 9 ml ಒಂದು 9 ಹನಿ ಅನಗಿಸ್ಕೊಂಡ್ಬಿಟ್ಟು ಕೊಡ್ಬೋದು. ಹಂಗಾದರೂ ಕೊಡ್ಬೋದು, ಹೆಂಗಾದರೂ ಕೊಡ್ಬೋದು. ನಾನು ಹೆಂಗೆ ಕೊಡ್ತೀನಿ ಅಂದರೆ, ನೀರಿಗೆ ಹಾಕ್ಕೊಂಡು 15 ಅಕ್ಕಿ ಇದ್ದಾವೆ, 15 ಅಕ್ಕಿಗೆ ಎಷ್ಟು ಬೇಕೋ ಅದು ಅಷ್ಟು ಮೆಜರ್ಮೆಂಟ್ ತಗೊಂಡು ನೀರನ್ನ ಇದನ್ನು ಅಷ್ಟು ಡ್ರಾಪ್ ಹಾಕಂತೀನಿ. 15 ಅಕ್ಕಿಗೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ ಗೈಸ್, ನೀವೇ ಲೆಕ್ಕ ಹಾಕಿ. ಒಂದು ಮಿನಿಮಮ್ ಅಂದರೆ ಒಂದು 30 ಡ್ರಾಪ್ಸು ಬೇಕಾಗುತ್ತೆ 15 ಅಕ್ಕಿಗೆ. ಹಂಗಾಗಿ ನಾನು ಇಷ್ಟಲ್ಲಿ ಇದರಲ್ಲಿ ಎಷ್ಟು ಒಂದು 30 ml ನೀರು ತಗೊಂಡು ಇದು ಮಾಡ್ಕೊಂಡಿದ್ದೀನಿ. ಓಕೆ ಗೈಸ್, ಮತ್ತು ಇನ್ನೊಂದು ಡಿವಾರ್ಮಿಂಗ್ ಹೆಂಗೆ ಮಾಡ್ತೀರಾ ಅಂದರೆ, ಅಕ್ಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟಿರ್ತೀರ ಅಂದ್ಕೊಳ್ಳಿ. ರೆಕ್ಕೆ ಯಾವಾಗ ಅಂದರೆ ಗೈಸ್, ಇದರಲ್ಲಿ ಅಷ್ಟೊಂದು ಇದಾಗಲ್ಲ, ಬೇರೆವೆಲ್ಲ ಬರ್ತಾವಲ್ಲ ಅದರಲ್ಲ ಹೇಳ್ತಾ ಇರೋದು. ಅಕ್ಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟಿರ್ತೀರ, ಡಿವಾರ್ಮಿಂಗ್ ಮಾಡಿಬಿಡ್ತೀರ. ಅವಾಗ ಆಗೋದು ಏನಾಗ್ತವೆ ಅಂದರೆ, ಡಿವಾರ್ಮಿಂಗ್ ಆದ್ರೂ ಆ ರೆಕ್ಕೆ ಬರ್ತಾ ಇರ್ತಾವಲ್ಲ ಗೈಸ್, ಈ ರೆಕ್ಕೆ ಗರಿಗಳು ಕ್ಲೀನಾಗಿ ಬರೋಲ್ಲ, ಅಲ್ಲಿ ಒಳಗಡೆ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರೆಕ್ಕೆ ಕೀಳೋಕ್ಕಿಂತ ಮುಂಚೆ ಮಾಡಿ. ನಾನು ಅದಕ್ಕೆ ಈಗ ಇನ್ನೇನು ಹೋಳಿ ಹಬ್ಬ ಬರುತ್ತೆ, ಆವಾಗ ರೆಕ್ಕೆ ಕಿತ್ಕೊಡ್ಬೇಕು ಅಕ್ಕಿಗಳಿಗೆ. ಅದಕ್ಕೆ ಈಗಲೇ ಮಾಡಿಬಿಡ್ತೀನಿ ಡಿವಾರ್ಮಿಂಗು. ಹಂಗಾಗಿ ನೀವು ಕೂಡ ಹಂಗೆ ಮಾಡಿ. ಯಾಕೆಂದರೆ ನೀವು ರೆಕ್ಕೆ ಕಿತ್ಕೊಟ್ಟಾಗ ಸುಮ್ಮನೆ ಅದಕ್ಕೂ ಟೈಮ್ ಆಗುತ್ತೆ ಗೈಸ್. ಯಾಕೆಂದರೆ ಅದು ಬರೋಕ್ಕೆ ಮಿನಿಮಮ್ ಅಂದರೆ 45 days ಬೇಕೇ ಬೇಕು. ಆವಾಗ ನೀವು ಸುಮ್ಮನೆ ಏನಕ್ಕೆ ಅಷ್ಟು ಟೈಮ್ ಇದು ಮಾಡ್ತೀರ ಅಂತೇಳಿ ಇವಾಗಲೇ ಮಾಡ್ಕೊಂಡ್ಬಿಡಿ. ಮತ್ತು ಗೈಸ್, ಡಿವಾರ್ಮಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಅದರಲ್ಲಿ ನೀವು ಕೊಡೋ ಫುಡ್ಡಲ್ಲಿ ಎಷ್ಟೇ ದಮ್ಮಿರಲಿ, ಎಷ್ಟೇ ನ್ಯೂಟ್ರಿಷನ್ಸ್ ಇರಲಿ, ಅದರಲ್ಲಿ ಅರ್ಧ ಭಾಗ ಉಳನೆ ತಿಂದ್ಕೊಂಡ್ಬಿಡ್ತಾರೆ. ಹಂಗಾಗಿ ಅಕ್ಕಿಗಳು ಸಣ್ಣಗಾಗ್ಬಿಡ್ತವೆ ನೋಡಿ, ಚಿಕ್ಕಲಾಗ್ಬಿಡ್ತವೆ. ಈ ಥರ ಇದಾಗೈತಲ್ಲ, ಈ ಥರ ಚಿಕ್ಕಲಾಗ್ಬಿಡ್ತಾವೆ ಅಕ್ಕಿಗಳು. ಹಂಗಾಗಿ ಡಿವಾರ್ಮಿಂಗ್ ಮಾಡಿ. ಹಂಗಂತ ಪಟ್ಟಗಳಿಗೆಲ್ಲ ಮಾಡೋಕೆ ಹೋಗ್ಬಿಡಿ ಗೈಸ್. ಅಂತ ಪಟ್ಟಗಳು ಇರ್ತಾವೆ ನೋಡಿ, ಚಿಕ್ಕ ಪಟ್ಟಗಳು. ಆ ಚಿಕ್ಕ ಪಟ್ಟಗಳಿಗೆ ಮಾಡಬೇಡಿ. ಚಿಕ್ಕ ಪಟ್ಟಗಳಿಗೆ ಆಮೇಲೆ ಮಾಡ್ಕೊಳ್ಳಿ, ಒಂದು 2 ಕಳ್ಳಿ ಉದ್ರದ ಮೇಲೆ ಮಾಡ್ಕೊಳ್ಳಿ. ಈಗ ಇಷ್ಟಿಷ್ಟು ಚಿಕ್ಕ ವಯಸ್ಸಿದ್ರೆ ಒಂದು 20 ದಿವಸ 15 ದಿವಸ ಇದ್ದರೆ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಅವು ತಡ್ಕೊಳ್ಳೋ ಶಕ್ತಿ ಇರಲ್ಲ ಅನಿಸುತ್ತೆ.
ನನಗೂ ಗೊತ್ತಿಲ್ಲ, ನನಗೆ ಯಾರು ಹೇಳಿದ್ದು 20 ದಿವಸದ ಪಟ್ಟದಲ್ಲಿ ಮಾಡಬೇಡಿ. ಅವ್ರು ಏನಕ್ಕೆ ಅಂತ ಕಾರಣ ಹೇಳಿಲ್ಲ, ಬಟ್ ಮಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಮಾಡಿಲ್ಲ. ಹಾಗಾಗಿ ಡಿವಾರ್ಮಿಂಗ್ ಹಕ್ಕಿಗಳಿಗೆ ಆದಷ್ಟು ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿನಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಈಗ ಇಷ್ಟು ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ. ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಸಪೋರ್ಟ್ ಬೇಕೇ ಬೇಕು. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು, 3 ಇಯರ್ಸ್ ಆಗ್ತಾ ಬಂತು. ನಾನೆಲ್ಲ ಏನೋ ಅಂದ್ಕೊಂಡಿದ್ದೆ, ಬಟ್ ಇದನ್ನು ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಪರವಾಗಿಲ್ಲ ಗೈಸ್, ಇಷ್ಟ ಕೊಟ್ಟಿದ್ದೀರಲ್ಲ ಅದರಲ್ಲೇ ಖುಷಿ ಪಡ್ತೀನಿ. ಹಂಗೂ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಇರಲಿ ಅಂತ ಕೇಳ್ಕೊತೀನಿ ಗೈಸ್, ಅಷ್ಟೇ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.